ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿದ್ದೆ. ಆವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆವತ್ತಿನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಜಾರ್ಜ್ ಅವರು ಎಲ್ಲರೂ ಸಹ ಒಂದು ಗುದ್ಲಿ ಪೂಜೆ ಮಾಡ್ತೀವಿ. ಸಭಾಧ್ಯಕ್ಷರೇ, ಗುದ್ಲಿ ಪೂಜೆ ಮುಗಿಸಿ ನಾನು ಹೊರಟಿರ್ತೀನಿ, ನಾವೆಲ್ಲರೂ ಹೊರಟಿರ್ತೀವಿ. ಹೊರಟ ಮೇಲೆ ಕಾರ್ಯಕರ್ತರು ಒಂದು ಗಲಾಟೆ ಆಗತ್ತೆ. ಆ ಗಲಾಟಿನಲ್ಲಿ ಅವರವರೇ ಕೌಂಟರ್ ಕಂಪ್ಲೇಂಟ್ಗಳು ಕೊಟ್ಕೊಳ್ತಾರೆ. ಅಲ್ಲಿಗೆ ನಿಂತೋಯ್ತದು. ಅವತ್ತು ಅದು ಮುಗೀತು, ಅದ್ರ ಪಾಡಿಗೆ ಅದು ಕೇಸ್ ನಡೀತಾ ಇದೆ, ಕೇಸ್ ಚಾರ್ಜ್ ಆಗಿದೆ. ಮೊನ್ನೆ ನನ್ನ ಮೇಲೆ ಅದನ್ನು ಸೇರಿಸಿ ಶಾಸಕರು ಅವತ್ತು ಅಲ್ಲಿದ್ದರು ಅಂತೇಳಿ ಒಂದು SIT ಕಂಪ್ಲೇಂಟ್ ಕೊಟ್ಟು ಮೊನ್ನೆ ಹೊಸದಾಗಿ FIR ಮಾಡ್ತಾರೆ. 2017 ಇಸ್ವಿ ಕೇಸ್. ಮುಖ್ಯಮಂತ್ರಿಗಳು ಇದ್ದಂತ ಸ್ಥಳ, ಅವತ್ತಿನ ಮುಖ್ಯಮಂತ್ರಿ ನನಗೆ FIR ಹಾಕಿ SIT ನಲ್ಲಿ ಅದನ್ನು ವಾದ ಮಾಡೋದಿಕ್ಕೆ ದೊಡ್ಡ ಇವತ್ತು ಬೆಂಗಳೂರಿನಲ್ಲಿ ಬಹಳ ಹೆಸರು ಮಾಡತಕ್ಕಂಥ ಲಾಯರ್ ಬಂದು ವಾದ ಮಾಡ್ತಾರೆ, ನನಗೆ ಬೇಲ್ ಕೊಡಬೇಡ್ರಿ ಅಂತ. ಇದು ಒಂದು ಘಟನೆ. ಇನ್ನೊಂದು ಘಟನೆ, ರಾಜಕಾಲುವೆ ಮೇಲೆ ಒಂದು ಗುಡಿಸಲುಗಳು ಹಾಕಿರ್ತಾರೆ. ಆ ಗುಡಿಸಲುಗಳನ್ನ ತೆರವು ಮಾಡಿಸೋದಕ್ಕೆ ಹೈಕೋರ್ಟ್ ಆದೇಶದ ಮೇಲ್ಗಡೆ BBMP ಅಧಿಕಾರಿಗಳು ಬರ್ತಾರೆ. ಏಕಾಏಕಿ ಒಂದು 50-60 ಗುಡಿಸಲಿಗೆ ಹೊಡೆದಾಗ್ತಾ ಇರ್ತಾರೆ ಬಂದು ರಾಜಕಾಲುವೆ ಮೇಲೆ. ಎಲ್ಲರೂ ಫೋನ್ ಮಾಡಿದಾಗ ನಾನು ಓಡೋಗ್ತೀನಿ, ಯಾಕಂದ್ರೆ ನನ್ನ ಮತದಾರರವರು. ನಾನೋಗಿ ಏನಾಯ್ತು ಅಂತ ಕೇಳಿದಾಗ ಒಂದು ಹೆಣ್ಣು ಮಗಳು ಬಂದು ಹಣ ಕಾಪಾಡಿ ಅಂತ ಕಾಲಿಡ್ಕೊಂತಾರೆ. ಕಾಲಿಡ್ಕೊಳ್ಳೋದು ಒಂದು ಫೋಟೋ ಸಿಗತ್ತೆ. ರಾತ್ರಿ 2 ಗಂಟೆಗೆ ಆ ಹೆಣ್ಣು ಮಗಳನ್ನ ನಾನು ಒದ್ದಿದ್ದೀನಿ, ಹಲ್ಲೆ ಮಾಡಿದ್ದೀನಿ, ಮತ್ತೆ ಜಾತಿ ನಿಂದನೆ ಮಾಡಿದ್ದೀನಿ ಅಂದ್ರೆ ರಾತ್ರಿ 2 ಗಂಟೆಗೆ FIR ಹಾಕ್ತಾರೆ. 2 ಗಂಟೆ FIR ಹಾಕಿ ಬೆಳಗ್ಗೆಗೆ ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಕಳಿಸ್ತಾರೆ. ಅದನ್ನ ವಾದ ಮಾಡೋದಕ್ಕೆ ಆ ಹೆಣ್ಣು ಮಗಳ ಪರವಾಗಿ 6 ದಿನ ಒಬ್ರು ಲಾಯರ್ ಅವ್ರು ಒಂದು ದಿನಕ್ಕೆ ಬಂದು ವಾದ ಮಾಡಕ್ 10 ಲಕ್ಷ. ಈಗ 6 ದಿನ ಬಂದು ವಾದ ಮಾಡ್ತಾರೆ, ನನಗ್ ವಾದ ಅರೆಸ್ಟ್ ಮಾಡಿ ಅಂತ. ಜಡ್ಜ್ ಕೇಳ್ತಾ ಇದ್ದಾರೆ, ಮುನಿರತ್ನ ಪಾತ್ರ ಏನು? ಮುನಿರತ್ನ ಹೇಳಿದಾನ, ಮುನಿರತ್ನ ಅಲ್ಲಿ ಒದ್ದಿದಾನ, ಏನಾದ್ರೂ ಕೊಡ್ರಿ. ಏನೂ ಇಲ್ಲ, ಮುನಿರತ್ನ ಜೈಲಿಗೆ ಕಳಿಸಿ. ಒಂದು ನಿಮಿಷ ಅಂದ್ರೆ ಯಾತಕ್ ನಾನು ಹೇಳ್ತಾ ಇದ್ದೀನಿ ಮಾತನ್ನ ಅಂದ್ರೆ, ಯಾರು ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಯಾರು ನೀವು ಇದ್ದು ಅನುಭವಿಸ್ರಿ, ನಿಮ್ಗೆ ಸರ್ಕಾರಕ್ಕೆ ಅಪಾದನೆ ಮಾಡಕ್ಕೆ ನೀವು MLA ಯೋಚನೆ ಮಾಡ್ರಿ. ನಾಳೆ ಮಾಹಿತಿನ ಬರ್ಬೋದು. ನಿಮ್ಗೆ ಅಪಾದನೆ ಆರೋಪ ಕೇಳಕ್ಕೆ ಕಂಪ್ಲೇಂಟ್ ನಿಮ್ಗೂ ತಪ್ಪಿದ್ದಲ್ಲ, ಇದು ಬರ್ದಿಟ್ಕೊಂಡ್ಬಿಡ್ರಿ. ಇದು ಕಾಲಚಕ್ರ. ಇದು ಇವತ್ತು ನೀವು 2017 ಇಸ್ವಿ ನನ್ನ ಮೇಲೆ ಆಗ್ತಾ ಇದ್ರೆ ಕೇಸು. 2017 ನಾನೊಬ್ಬ ಕಾಂಗ್ರೆಸ್ ಶಾಸಕ. ಆಯ್ತು, ನೀವು ಮಾತಾಡ್ತಾರೆ ಹೋಮ್ ಮಿನಿಸ್ಟರ್ ಇವರು ಯಾವ ಹೋಮ್ ಮಿನಿಸ್ಟರ್ ಯಾಕೆ ಮಾಡ್ತೀರಿ? ಹೇಳೋದು ನಾನು ಕೇಳ್ತಾರೆ. ಮಾಡ್ಕೊಳ್ತಾ ಇರೋದು ಯಾಕೆ? ಒಂದು ಕಾರಣಕ್ಕೆ ಅವ್ರು ಬಂದು ಕಾಲು ಹಿಡ್ಕೊಂಡು ಕಣ್ಣೀರ್ ಹಾಕಿದ್ರೆ ಒದ್ದಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಅಟ್ರಾಸಿಟಿ ಆಗ್ತಾರೆ. ತಾವು ಹೇಳಿದ್ದೀರಿ, ಗೃಹ ಸಚಿವರು ಬರ್ತಾರೆ, ಉತ್ತರ ಕೊಡ್ತಾರೆ. 7 ವರ್ಷದ ಕಂಪ್ಲೇಂಟ್ ನಾನು ಇಲ್ಲದೆ ಇರೋ ಜಾಗದಲ್ಲಿ ಆಯ್ತು ಬರ್ಲಿ ತೊಂದರೆ. ಸ್ಲಮ್ ನಾನು ಮಾತಾಡಿ ಹೇಳಿದ್ದೀರಲ್ಲ, ಕೂತ್ಕೊಳ್ಳಿ. ಯಾರು ಗಜಾನಂದ ಅವ್ರೆ